ಅಂತಾನೆ ಇಲ್ಲ ನೋಡಿ ಸರ್, ಎಲ್ಲ ಕಿತ್ಕೊಬಿಟ್ಟವ್ರೆ. ಪ್ರಿಪೇರ್ ಆಗ್ಬಿಡ್ತೀನಿ ನನ್ನ ತಮ್ಮ ಕ್ಲೋಸ್ ಮಾಡಿ ಮಾತಾಡಿ. ಕಂಟೆಂಟ್ ನೆಕ್ಸ್ಟ್ ಯೂಟ್ಯೂಬಲ್ಲಿ ನೋಡ್ತೀನಿ. ಹ್ಯಾಪಿ ಬರ್ತ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಂಗೀತ ಗೌಡ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ಲಾಂಗ್ ಟೈಮ್ ಅಂದರೆ ಮೇ ಬಿ 3 ಮಂತ್ಸೇ ಆಗಿರ್ಬೋದು, ಯಾವುದೋ ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ. ಸೊ ಅಪ್ಲೋಡ್ ಮಾಡೋಕ್ಕೆ ನಂಗೆ ಟೈಮೂ ಸಿಕ್ಕಿಲ್ಲ, ನಾವೆಲ್ಲೂ ಹೋಗೂ ಇಲ್ಲ. ಫಸ್ಟ್ ಆಫ್ ಆಲು ಬೆಳಗ್ಗೆ ಕೆಲ್ಸಕ್ಕೆ ಹೋದರೆ ಮತ್ತೆ ನೈಟೇ ಬರೋದು. ಸೊ ಹಂಗಾಗಿ ನನಗೇನು ಕ್ಯಾಪ್ಚರು ಮಾಡೋಕ್ಕಾಗಿಲ್ಲ. ಸೊ ಈ ಸಲ ವೆಕೇಷನ್ ಇದ್ದಿದ್ದರಿಂದ ಸೊ ನಾವು ವಯನಾಡಿಗೆ ಅಂತ ಪ್ಲ್ಯಾನ್ ಮಾಡಿದ್ವಿ ಆಫೀಸ್ ಕಡೆಯಿಂದ. ಸೊ ಅದನ್ನು ಏನು ನಾನು ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ಎಂಜಾಯ್ ಮಾಡೋದೇ ಜಾಸ್ತಿ ಆಗಿಬಿಟ್ಟಿತ್ತು. ವೀಡಿಯೋ ಕಡೆ ಕಾನ್ಸಂಟ್ರೇಷನೇ ಮಾಡಿಲ್ಲ ನಾನು. ಸೊ ಈ ಸಲ ಅಂತೂ ನಮ್ಮ ಟ್ರಿಪ್ಪು ತುಂಬ ಚೆನ್ನಾಗಿತ್ತು. ಸೊ ಮೇ ಬಿ ಈ ಮೂಮೆಂಟ್ನ ನಾನು ಲೈಫ್ ಟೈಮ್ ಚೆರಿಸ್ ಮಾಡ್ಬೋದೇನೋ, ಅಷ್ಟು ಚೆನ್ನಾಗಿತ್ತು ನಮಗೆ 24th ನೈಟು. ಸೊ ಮರೆಯೋಕ್ಕಾಗಲ್ಲ ಅದನ್ನು. ಸೊ ಅದೊಂದಷ್ಟು ಮೂಮೆಂಟ್ಗಳನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕನ್ನಡತೆನ ಸದಾ ಪ್ರೋತ್ಸಾಹಿಸ್ತಾರೆ. Welcome back to our video. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಮದ್ದೂರಿಂದ. ಸೊ ಮದ್ದೂರು ಹತ್ರ ಕೊಲ್ಲಿ ಸರ್ಕಲ್ ಹತ್ರ ರಾಮಣ್ಣ ಮಿಲ್ಟ್ರಿ ಒಟ್ಟು ತುಂಬ ಜನ ಗೊತ್ತಿರುತ್ತೆ ಮಂಡ್ಯ ಡಿಸ್ಟಿಕ್ಕಲ್ಲಿರೋರಿಗೆಲ್ಲ. ಸೊ ದೋಸೆ ಚೆನ್ನಾಗಿರುತ್ತೆ ಅಂತೇಳಿ ತಿನ್ನೋಣ ಅಂತೇಳಿ ಫಸ್ಟ್ ಸ್ಟಾಪ್ ಅಲ್ಲೇ ಆಗಿದ್ದು. ಸೊ ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದೆ ಡೈರೆಕ್ಟ್ ವಯನಾಡು ಹೋಗಬೇಕು ಅಂತ. ಸೊ ಅಲ್ಲಿ ಹೋದ್ಮೇಲೆ ಎಲ್ಲ ಕ್ಯಾನ್ಸಲ್ ಆಗೋಯ್ತು. ಸೊ ಡೈರೆಕ್ಟ್ ನಾವು ಹೋಗಿದ್ದೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ನೋಡಿದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಕ್ಯೂ ಇತ್ತು, ರಶ್ಶು ಜನ. ರಜಾ ಇದ್ದಿದ್ದರಿಂದ ಕ್ರಿಸ್ಮಸ್ ಹಾಲಿಡೇಸು ಎಲ್ಲ ಕಡೆ ತುಂಬ ಜನ ಕ್ರೌಡ್ ಇತ್ತು. ಆಲ್ಮೋಸ್ಟ್ 1.5 hour ಏನೋ ನಾವು ಬಸ್ಗೆ ವೆಯ್ಟಿಂಗ್ ಮಾಡಿದ್ವಿ ಅನಿಸುತ್ತೆ. ಬಸ್ ಟಿಕೆಟ್ಗೆ ಅಂದರೆ ಪ್ರೈವೇಟ್ ವೆಹಿಕಲ್ ಬಿಡೋಲ್ಲ, ಅಲ್ಲಿಂದ ಗೌರ್ಮೆಂಟ್ ಬಸ್ ಇರುತ್ತಲ್ವ. ಸೊ ಅದ್ರಲ್ಲಿ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. 1.5 hour ಏನೋ ವೆಯ್ಟ್ ಮಾಡಿದ್ವಿ. ಸೊ ಆಮೇಲೆ ಬಸ್ ಬಂತು. ಸ್ಟಾರ್ಟಿಂಗು ನಾನು ಕಾಲೇಜ್ ಡೇಸಲ್ಲಿದ್ದಾಗ 22 rupees ಏನೋ ಇತ್ತು. ಈಗ ಅಪ್ ಆ್ಯಂಡ್ ಡೌನು 16 ಸಮಥಿಂಗ್ 17 ಏನೋ ಇತ್ತು. ಎಷ್ಟೊತ್ತು ಅಂದರೆ ನಾವು 1 ಗಂಟೆಗೇನೋ ಒಳಗಡೆ ಹೋಗಿದ್ದಕ್ಕೆ ದರ್ಶನ ಎಲ್ಲ ಮುಗಿಸ್ಕೊಂಡು 4 ಗಂಟೆಗೆ ಆಚೆ ಬಂದ್ವಿ ಅನ್ಸುತ್ತೆ. ತುಂಬ ಚೆನ್ನಾಗಾಯಿತು. ಡೈರೆಕ್ಟ್ ಒಳಗಡೆನೇ ಕೂರಿಸಿ ದರ್ಶನ ಮಾಡಿಸಿದ್ರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ಫೋಟೋ ತೊಗೊಳಕ್ಕೆ ಇಲ್ಲ ಅಂತ ಹೇಳಿದರು. ನಾನು ಹಂಗೂ ಒಂದು ಕ್ಯಾಪ್ಚರ್ ಮಾಡ್ಕೊಬಿಟ್ಟೆ ಫೋಟೋ ಇರಲಿ ಅಂತ ಹೇಳಿ. ಸೊ ಮತ್ತೆ ಆ ಕಡೆಯಿಂದ ಬರಬೇಕಾದ್ರೂ ಬಸ್ಗೆ ಕ್ಯೂ, ಯಾಕೆಂದರೆ ಅಷ್ಟು ಜನ ಇತ್ತು, ಕ್ರೌಡ್ ಕಡಿಮೆನೇ ಆಗಿಲ್ಲ. ಸೊ ಡೈರೆಕ್ಟ್ ಎಂಟ್ರಿ ವಯನಾಡು. ಸೊ ಇಲ್ಲಿಂದ ಟೋಲ್ ಕಟ್ಟಿ ಆನ್ ದ ವೇ ಹೋದ್ವಿ. ಊಟ ಗೀಟ ಆಗಿತ್ತಲ್ಲ, ಅಲ್ಲಿ ಎಲ್ಲ ಒಂದು ರೌಂಡ್ ನಿದ್ದೆ ಮಾಡಿಬಿಟ್ಟಿದ್ರು. ಸೊ ನಾನು ಎಚ್ಚರಾಗಿದ್ದೆ, ಮಲಗಿರಲಿಲ್ಲ. ನಾನು ಗೌತಮ್ ಮತ್ತು ಸೀನಿಯರ್ ಕೊಲ್ಲಿಗೆ ಹೋಗ್ಬಿಟ್ಟಿದ್ದು, ಅವ್ರು ಎಚ್ಚರಾಗಿ ಹೋಗ್ತಾ ಇದ್ವಿ. ಸೊ ಅಲ್ಲೊಂದಷ್ಟು ಸ್ಟಾರ್ಟಿಂಗ್ ಏನೂ ಕಾಣಿಸ್ಲಿಲ್ಲ ನನಗೆ. ವಿಡಿಯೋ ಮಾಡಿ ಗೌತಮ್, ಈಗ ಫೋನ್ ಹಾಕ್ಬೇಕಿತ್ತಲ್ಲ ಅವ್ರಿಗೆ. ಏನಪ್ಪ ಇಷ್ಟೊಂದು ಸರ್, ಒಂದ್ರಲ್ಲೂ ಅಂತಾನೆ ಇಲ್ಲ ನೋಡಿ ಸರ್, ಎಲ್ಲ ಕಿತ್ಕೊಬಿಟ್ಟವ್ರೆ. ನೋಡ್ದಾ, ನನ್ನ ನೆನ್ಸ್ಕೊಂಡು ಏಟ್ಗೆ ದೇವರು ಕಳಿಸ್ಬಿಟ್ಟ. ಎಷ್ಟೊಂದು ಅಯ್ಯೋ ಈ ಪರಿನ ನಾನು ಏನು ಕಾಣಿಸಿಲ್ಲ ಅಂತ ತುಂಬ ಫೀಲ್ ಮಾಡ್ಕೊತಿದ್ದೆ. ಫೈನಲಿ ಆನೆಗಳು ಕಾಣಿಸ್ತು, ಅದೇ ಖುಷಿ ಆಯಿತು. ನಾವು ವಯನಾಡಿಗೆ ಉಡುಪಿ ಹೋಟೆಲ್ ಹುಡ್ಕೊಂಡು ಹೋಗಿದ್ವಿ ಕಾಫಿ ಕುಡಿಯೋಕ್ಕೆ. ಕನ್ನಡದಲ್ಲಿ ಮಾತಾಡಿ, ಯಾಕೆ ತಮಿಳಲ್ಲೇ ಮಾತಾಡ್ತಾ ಇದ್ದೀರಾ? ಏನು ನೋಡ್ತಾ ಇದ್ದೀರಾ? ಏನೇನಿದೆ ಅಂತ ಅದು ಸೀನಿಯರ್ ಅದನ್ನೇ ಹೇಳಿದ್ದು. ಮನಸೂರ ಡ್ಯಾಮಲ್ಲಿ ಇದು ಸ್ಪೀಡ್ ಡ್ರೈವಿಂಗ್ ಇದೆ ಅಂತ. ವೈಲ್ಡ್ ಲೈಫ್ ಸೆಂಚುರಿ, ಬಾನ್ಸಾರ ಸಾಗರ್ ಡ್ಯಾಮ್, ಏನೇನೋ ಇದೆ. ಇದು ಚೆನ್ನಾಗಿದೆ. ಇದು ಇದಕ್ಕೆ ನಾವು ಹೋಗ್ಬೇಕು ಅಂದ್ಕೊಂಡಿದ್ದು. ಚಂಬರ ಪಿಕ್, ಎಡ್ಕಲ್ ಕೇವ್ಸು, ಹೂಕಡೆ ಲೇಕ್ ಅಂದ್ರೆ ಅದೇ ನೀರು. ಇದನ್ನೇ ನಾವು ಮಾತಾಡಿ ಏನಾದ್ರು
ಏನು ಮಾತಾಡೋದು ಯೂಟ್ಯೂಬ್ಗೆ ಹಾಕ್ತೀನಿ ಅನ್ನೋದು ಮಾತಾಡಿ. ನಾನು ಪ್ರಿಪೇರ್ ಆಗ್ಬಿಡ್ತೀನಿ. ಕೇರಳಕ್ಕೆ ಬಂದು ಕರ್ನಾಟಕ ಸ್ಟೈಲ್ ಕಾಫಿ ಕುಡಿಯೋಕ್ಕೋಸ್ಕರ ಉಡುಪಿಗೆ ಬಂದಿದ್ದೀವಿ. ಉಡುಪಿ ಹೋಟೆಲ್ ಹುಡ್ಕೊ ಬಂದಿದ್ದೀವಿ. ಉಡುಪಿ ವೆಜಿಟೇರಿಯನ್. ಓಹೋ ಓಹೋ ಬೆಳಿಗ್ಗೆ ವಾಕಿಂಗ್ ನಿನ್ನ ತಮ್ಮ ಎಕ್ಸ್ಪ್ಲೋರ್ ಮಾಡೋ ಮಾತಾಡಿ. ಕಂಟೆಂಟ್ ನೆಕ್ಸ್ಟ್ ಯೂಟ್ಯೂಬಲ್ಲಿ ನೋಡ್ತೀನಿ. ಬೆಳಿಗ್ಗೆ 6:30 ಬೆಂಗಳೂರು ಬಿಟ್ಟಿರೋದಕ್ಕೆ ಇವಾಗ 8:30 ವೈನಾಡ್ ರೀಚ್ ಆಗಿದ್ದೀವಿ. ನಮ್ಮ ಹುಡುಗರು ರೂಮ್ ಬುಕ್ ಮಾಡಿದ್ವಲ್ಲ ಅದೇನೋ ವೆರಿಫಿಕೇಷನ್ ಮಾಡಿಕೊಡ್ತಾ ಇದ್ದಾರೆ, ID ಪ್ರೂಫ್ ಎಲ್ಲ ಕೊಟ್ಟು. ಇವತ್ತು ಯಾವ ಪ್ಲೇಸು ಕವರೇ ಮಾಡೋಕ್ಕಾಗಿಲ್ಲ. ಫುಲ್ಲು ಜರ್ನಿನೇ ಆಗೋಯ್ತು. ಸೊ ಕ್ವಿಕ್ಕಾಗಿ ನಮ್ಮಿರೋ ರೂಮ್ ಹೋಮ್ ಟೂರ್ ಮಾಡಿಬಿಡ್ತೀನಿ. ಸೊ ನಾವು 4 ರೂಮ್ಸ್ ತೊಗೊಂಡಿದ್ದೀವಿ. 4 ರೂಮ್ಸ್ ಆಲ್ಮೋಸ್ಟ್ ಸಿಮಿಲರ್ ಒಂದೇ ಥರ ಇದೆ. ಸೊ ಕ್ವಿಕ್ಕಾಗಿ ರೂಮ್ ತೋರಿಸ್ತೀನಿ, ನೋಡ್ಕೊಬಿಡಿ. ಇದು ಎಂಟ್ರೆನ್ಸು. ಸೊ ಒಳಗಡೆ ಬಂದರೆ ಇಲ್ಲೇ ದೊಡ್ಡದಾಗಿ ಒಂದು ಹಾಲ್ ಇದೆ. ಇಲ್ಲೊಂದು ಡಬಲ್ ಕಾಟ್ ಬೆಡ್ಡು. ಸೊ ಇದು ಸೋಫಾ ಚಿಕ್ಕದು, ಒಂದು ಟೇಬಲ್ ಇಟ್ಟಿದ್ದಾರೆ. ಸೊ ಲಗೇಜ್ ಎಲ್ಲ ಜೋಡಿಸ್ಬಿಟ್ಟಿದ್ದೀವಿ. ಇದೊಂದು ಟೆಲಿಫೋನು. ಹಿಂಗೆ ಬಂದರೆ ಇದು ವಾರ್ಡ್ರೋಬು, ಬಟ್ಟೆ ಸ್ಟೋರೇಜ್ಗೆ. ಸೊ ಇಲ್ಲೊಂದು ಚಿಕ್ಕದೊಂದು ಟೇಬಲ್ ಇಟ್ಟಿದ್ದಾರೆ. ಸೊ ಇಲ್ಲಿ ಬಂದರೆ TV, ಇದರಲ್ಲಿ ಕನ್ನಡ ಚಾನಲ್ ಬರುತ್ತೋ ಇಲ್ವೋ ನನಗೆ ಐಡಿಯಾ ಇಲ್ಲ. ಇಲ್ಲಿ ಕಾಫಿ ಮಗ್ಗು ಮತ್ತು ಗ್ಲಾಸ್ ಇಟ್ಟಿದ್ದಾರೆ, ಒಂದು ವಾಟರ್ ಬಾಟಲ್. ಇಲ್ಲೊಂದು ಮಿರರ್ ಇದೆ. ಡೈರೆಕ್ಟ್ ಬಚ್ಚಲ ಮನೆಯಿಂದ ಬಂದ ತಕ್ಷಣ, ವಾಶ್ರೂಮಿಂದ ಬಂದ ತಕ್ಷಣ ನೋಡ್ಕೊಳಕ್ಕೆ ಇಲ್ಲೊಂದು ಮಿರರ್. ಸೊ ಈ ಕಡೆ ಆಪೋಸಿಟ್ ಬಂದರೆ ವಾಶ್ರೂಮ್. ನನಗೆ ಈ ರೂಮಲ್ಲಿ ಇಷ್ಟ ಆಗಿದೆ ಇದು ವಾಶ್ರೂಮ್. ಎಷ್ಟು ಕ್ಲೀನಾಗಿ ನೀಟಾಗಿ ಇಟ್ಟಿದ್ದಾರೆ ವಾಶ್ರೂಮು. ಸೊ ಇಲ್ಲೊಂದು ಸಿಂಕು, ಇಲ್ಲಿ ಟಾಯ್ಲೆಟು. ಸೊ ಇದು ಬಂದು ಸ್ನಾನ ಮಾಡೋಕ್ಕೆ ಚೆನ್ನಾಗಿದೆ. ಸೊ ಈಗ ಕಾಣಿಸುತ್ತೆ. 4 ರೂಮು ಸೇಮ್ ಇದೇ ಥರ ಇದೆ. ಇವತ್ತು ನಮ್ಮ ಸೀನಿಯರು, ಅಂದರೆ ಇನ್ನೊಂದು ಸೀನಿಯರ್ ಇದ್ದಾರೆ, ಅವ್ರ ಬರ್ಡೇ ಕೇಕ್ ಕಟ್ ಮಾಡಿಸೋಣ ಅಂತ ಅವ್ರಿಗೆ ಗೊತ್ತಿಲ್ಲದಿರೋ ಥರ ಕೇಕ್ ತೊಗೊಂಡಿದ್ದೀವಿ. ಅವ್ರು ಕೇಕ್ ಕಟ್ ಮಾಡ್ಸೋಕೆ ಹೋಗ್ತಿದ್ದೀವಿ. ಅರ್ಪಿತಾ ಮಾಡ್ತಾ ಇದ್ದೀರಾ? ಸುಮ್ಮನೆ ಹಂಗೆ ಹೇಳ್ಕೊ ಬನ್ನಿ. ಕವರ್ ತಗೊಂಡ್ಬಿಡಿ. ತೆಗಿತೀವಿ ಸರ್, ಒಂದು ನಿಮಿಷ ರೀ ಮೇಡಮ್. ಸಿದ್ದೇಶ್ ಮ್ಯೂಸಿಕ್ ಬೇಕಲ್ವಾ? ಯಾವುದಾದ್ರು ಮೊಬೈಲಲ್ಲಿ ಪ್ಲೇ ಮಾಡಿ. ಅಲ್ಲೇ ಸಾಂಬಾರು ಹಾಕೋಣ. ಫುಡ್ ಆರ್ಡ್ರ್ ಮಾಡ್ಕೊಬಿಡಿ. ಯಾವ ಕಾಪಿ ಬರ್ತಾ ಇದೆ ಯಾವಾಗ ಇದ್ರಲ್ಲಿ ಬಂದಿತ್ತು ಟ್ರೆಂಡಿಂಗ್ ಟ್ರೋಲ್. ಇದು ನಿಮ್ಗೂ ಕೊಡ್ಲಿಲ್ವಾ ಕ್ಯಾಂಡ್ಲು? ನಮಗೂ ಕೊಟ್ಟಿಲ್ಲ. ನಾವು ಕೇಳಿದ್ವಿ ಪರ್ಟಿಕ್ಯುಲರ್ ಆಗಿ ಕ್ಯಾಂಡಲ್ ಇಲ್ಲ. ನಾವು ಕೇಳಿದ್ವಿ. ಮೇಡಮ್ ಫೋಟೋಗ್ರಾಫರ್ ಫೋಟೋ ಒಂದ್ರಲ್ಲಿ ತೆಗೀರಿ, ವಿಡಿಯೋ ನಾನು ಮಾಡ್ತೀನಿ. ಫೋಟೋ ತಕೊಳ್ಳಿ ಕೇಕ್ದು. ಫೋಟೋ ತಗೊಂಡ್ರ ಹಿಂಗೆ ಇದ್ದೀನಿ ಒಂದ್ಸರಿ ಹಿಡಿದ್ಬಿಡ್ತೀನಿ. ಬೇಡ ಸಾಕು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ರವಿ ಸರ್, ಹ್ಯಾಪಿ ಬರ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು. ಐ ಆಮ್ ವೆರಿ ಡಿಸಪಾಯಿಂಟೆಡ್ ಬಿಕಾಸ್ ಈ ರೆಸಾರ್ಟು, ಸನಿಹಾರ ರೆಸಾರ್ಟು ವೈನಾಡು, ಫೈರ್ ಕ್ಯಾಂಪ್ ಕೇಳಿದ್ವಿ. ಫೈರ್ ಕ್ಯಾಂಪು ಅದು 9 to 11ಗೆ ಎಕ್ಸ್ಟ್ರಾ 2000 ರೂಪೀಸ್ ಅಂತೆ. ಆಫ್ಟರ್ 11 ಕೊಡಲ್ವಂತೆ. ಸೊ ರೆಸಾರ್ಟ್ ಅಂದಮೇಲೆ ಫೈರ್ ಕ್ಯಾಂಪ್ ಫ್ರೀಯಾಗಿ ಕೊಡಬೇಕು. ಅದ್ರಲ್ಲಿ ನಾವು ಪೇ ಮಾಡುವಂಥ ಅವಶ್ಯಕತೆ ಏನಿಲ್ಲ. ಪೇ ಮಾಡಿದ್ರು 2 hours ಆಫ್ಟರ್ 11 ಇರಲ್ವಂತೆ. ಸೊ ಬೇಜಾರಾಗ್ಬಿಡ್ತು. ಸರಿ ಅಂತ ಹೇಳಿ ಊಟ ಮಾಡೋಣ ಅಂತ ಹೇಳಿ ಬಂದ್ವಿ. ಊಟ ಎಲ್ಲ ಚೆನ್ನಾಗಿತ್ತು, ಬಟ್ ಫ್ರೆಶ್ ಚಿಕನ್ ಇಟ್ಟಿರಲಿಲ್ಲ. ಬೇಜಾರಾಗಿ ಕವರ್ ಮಾಡೋಣ ಅಂದರೆ ನೈಟ್ ಆಗೋಗಿದೆ. ಬಂದಿದ್ದೆ ನೈಟು. ಸೊ ಹಂಗಾಗಿ ರೆಸಾರ್ಟ್ ಟೂರ್ ಮಾಡೋಕ್ಕಾಗ್ತಿಲ್ಲ, ನೈಟೇ ಮಾಡ್ತಾ ಇದ್ದೀನಿ. ಏನು ಫುಲ್ ಚಳಿ ಹೊಡಿತಿದೆ. ಯಾರು ಮಾಡಾಕ್ಬಿಟ್ಟಾರೆ ಔಟ್. Hello, good morning. This is day second. This is my outfit.
ಸೊ ಬ್ರೇಕ್ಫಾಸ್ಟ್ 10 o'clock ಕ್ಲೋಸ್ ಅಂತೆ. ಸೊ ಹಂಗಾಗಿ ಬ್ರೇಕ್ಫಾಸ್ಟಿಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ನೆಕ್ಸ್ಟ್ ಬಾಣಸೂರ ಡ್ಯಾಮ್ ಹೋಗ್ತಿದ್ದೀವಿ. ಮತ್ತೆ ಸಿಗ್ತೀನಿ. ಶೂಟಿಂಗ್ ಆನ್ ದ ವೇ ಟೀ ಎಷ್ಟು ಸಿಕ್ತು ಅಂತೆಲ್ಲ ಫೋಟೋ ಶೂಟ್ ಮಾಡ್ತಿದ್ದಾರೆ. ಅದೇ ಹಿಂಗ್ ಮಾಡಿದ್ರಲ್ಲ, ಇಲ್ಲ ಅದೇ ಚೆನ್ನಾಗಿತ್ತು. ನೋ ಬಾಬಾ ನೋ. ಅಲ್ಲಿ ನೋಡಿ, ಅಲ್ಲಿ ಸೀನಿಯರ್ ಸಿಟಿಸನ್ದು ಹಂಗೆ ಫೋಟೋ ಶೂಟ್ ನಡೀತಿದೆ. ಸೀನಿಯರ್ಸ್ ಫೋಟೋ ಶೂಟ್ ನಡೀತಿದೆ ಇಲ್ಲಿ. ಯಂಗ್ಸ್ಟರ್ಸ್ ನೆಕ್ಸ್ಟ್ ಇದಕ್ಕೆ ಮ್ಯಾಟ್ರಿಮೋನಿಯಲ್ ಪ್ರೊಫೈಲ್ಗೆ ಫೋಟೋ ಹಾಕಕ್ಕೆ. ನೆಕ್ಸ್ಟ್ ಹುಡುಗಿನ ನೋಡಕ್ ಹೋದಾಗ ತೋರ್ಸೋದಕ್ಕೆ ಅದೇ ಮ್ಯಾಟ್ರಿಮೋನಿಯಲ್ ಹಾಕಕ್ಕೆ. ಇಲ್ಲಿ ಇಲ್ಲಿ ಇಬ್ರು ಶೂಟ್ ಮಾಡ್ತಿದ್ದಾರೆ. ಓ ಓ ಓ ಓ ಬನ್ನಿ ಸರ್. ಸಾಕು ಸಾಕು, ನಿಮ್ದೇ ಮಾಡ್ತಾ ಇರೋದು ಅದೇ ಮ್ಯಾಟ್ರಿಮೋನಿಯಲ್ಗೆ. ಬನ್ನಿ 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 ಜನರೇ, ಬನ್ನಿ 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 ಜನ ರೇ ಬನ್ನಿ 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 ಜನರೇ ಬನ್ನಿ ಬನ್ನಿ. ಆನ್ ದ ವೇ ಹೋಗ್ತಾ ನಮಗೆ ಒಂದು ಆ್ಯಕ್ಟಿವಿಟಿ ಝೋನ್ ಸಿಕ್ತು. ಏನಾದರೂ ಆ್ಯಕ್ಟಿವಿಟೀಸ್ ಆಡೋಣ ಅಂತ ಹೋದ್ವಿ. ಜಿಪ್ ಲೈನು ಮತ್ತು ಸೊ ಅದೇನೋ ಕಾರ್ ಡ್ರೈವಿಂಗ್ ಸಮಥಿಂಗ್ ಏನೋ ಇತ್ತು. ಬಟ್ ಏನು ಚೆನ್ನಾಗಿತ್ತು. ಬಟ್ ಡ್ರೈವ್ ಮಾಡೋ ಟೈಮಲ್ಲಿ ನಮ್ಮದಿಬ್ರು ಸೀನಿಯರ್ದು ಮಿಸ್ಟೇಕಾಗಿ ಬೇರೆ ಕಡೆ ಹೋಗ್ಬಿಡ್ತು ಡ್ರೈವಿಂಗು. ಸೊ ಅದು ಸ್ವಲ್ಪ ಬೇಜಾರಾಯಿತು. ಒಬ್ರಿಗೆ ಸ್ವಲ್ಪ ಲೈಟಾಗಿ ಏಟಾಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಅದೊಂದಷ್ಟು ಫನ್ನಿ ಮೂಮೆಂಟ್ನ ಕ್ರಿಯೇಟ್ ಮಾಡ್ತು ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಆಯಿತು ಅದು. ಬಟ್ ಎಲ್ಲ ಆ್ಯಕ್ಟಿವಿಟೀಸು ತುಂಬ ಚೆನ್ನಾಗಾಯಿತು. ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಆ್ಯಕ್ಟಿವಿಟೀಸ್ನ. ಇಲ್ಲಿ ತುಂಬ ಟೈಪ್ ಆ್ಯಕ್ಟಿವಿಟೀಸ್ ಇತ್ತು. ಬಟ್ ನಾವು ಚೂಸ್ ಮಾಡ್ಕೊಂಡಿದ್ದು ಇದು ಸೈಕ್ಲಿಂಗು ಮತ್ತು ಸೊ ಈಗ ಆಗ್ತಿದೆಯಲ್ಲ ಇದೊಂದು. ಇದನ್ನೆಲ್ಲ ಆಲ್ಮೋಸ್ಟ್ ಎಲ್ಲ 12 ಜನನೂ ಟ್ರೈ ಮಾಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಸೊ ಸಿದ್ದೇಶ್ ಸರ್ಗೆ ಸ್ವಲ್ಪ ಡ್ಯಾಮೇಜ್ ಆಯಿತು. ಸೊ ಸ್ಯಾಡ್ ಪಾಪ, ಅವರು ಕಾಲು ಬೇರೆ ಬ್ಲಡ್ ಬೇರೆ ಬರ್ತಾ ಇತ್ತು. ಸೊ ಆ್ಯಂಡ್ ಸೊ ಫನ್ನಿ ಕೂಡ ಅದು. ಇಲ್ಲ ಬಿದ್ದಿಲ್ಲ. ಅಯ್ಯೋ ಇದೇ ಅಂತಾರ ಅಲ್ಲ, ಅದು ಹಿಂಗ ಅರ್ಥಲ್ಗಿ. ಅಯ್ಯೋ ಕರ್ಮ ಅಲ್ಲ, ಅದು ಹೆಂಗ ಆರ್ಸಿದ್ರು. ಸೊ ಅದು ಕಾರ್ ಆ್ಯಕ್ಟಿವಿಟೀಸ್ ಆಡ್ಕೊಂಡ್ಮೇಲೆ ಜಿಪ್ ಲೈನ್ ಇತ್ತು. ಜಿಪ್ ಲೈನ್ ಆದಮೇಲೆ ಇದೊಂದು ರೋಪ್ ಆ್ಯಕ್ಟಿವಿಟೀಸ್ ಇತ್ತು. ಇಲ್ಲಿಂದ ಆಲ್ಮೋಸ್ಟ್ 500 1 ಕಿಲೋಮೀಟರ್ ಏನೋ ಡಿಸ್ಟೆನ್ಸ್ ಇತ್ತು. ಇಲ್ಲಿಂದ ಆ ಕಡೆ ಹೋಗ್ಬೇಕು ಮತ್ತು ಆ ಕಡೆಯಿಂದ ಈ ಕಡೆ ಬರಬೇಕು. ಎಲ್ಲರೂ ತುಂಬ ಚೆನ್ನಾಗಿ ಆಡಿದ್ರು. ನಂಗೆ ಡೆಫಿನೆಟ್ಲಿ ಇದನ್ನು ಆಡೋಕ್ಕಾಗಿಲ್ಲ. ಸಿಕ್ಕೋಬಿಡ ಭಯ ಆಗ್ಬಿಡ್ತು. ಒಂಚೂರು ಮುಂದೆ ಹೋದೆ, ಬಟ್ ಕೆಳಗಡೆ ನಾಟ್ ಕಾಣಿಸ್ತು. ಭಯ ಆಗ್ಬಿಟ್ಟು ವಾಪಸ್ ಬಂದ್ಬಿಟ್ಟು. ಅವರೆಲ್ಲರೂ ಹೋಗಿದ್ದಾರೆ. 11 ಜನನೂ ಹೋಗಿದ್ದಾರೆ. ಆರಾಮಾಗಿ ಬರ್ತಿದ್ದಾರೆ. ನೆಕ್ಸ್ಟ್ ಜಿಪ್ ಲೈನು ಮೇಡಮ್, ನಾನು ನಿಮ್ಮ ಮೇಲೆ ಕುತ್ಕೊಳ್ತೀನಿ. ಅರ್ಪಿತಾ, ಕಲರ್ ಮ್ಯಾಚಿಂಗ್ ಕಡೆ ಅದಕ್ಕೆ ಸ್ಟಾರ್ಟ್ ಆಗಿಲ್ಲ ಅದು. ಕಲರ್ ಮ್ಯಾಚಿಂಗ್ ಆಗಲಿ ಅಂತ ಸ್ಟಾರ್ಟ್ ಆಗಿಲ್ಲ ಅದು. ನಾನೇ ಸಜೆಸ್ಟ್ ಮಾಡಿ ಕರ್ಕೊ ಬಂದಿರೋದು ಅಂತ. ನಮಸ್ಕಾರ ಹೇಳಿ, ಪರವಾಗಿಲ್ಲ ಆಯಿತು. ಲಂಚ್ಗೆ ಗೌತಮ್ ಸಜೆಸ್ಟ್ ಮಾಡಿರೋ ಪ್ಲೇಸು 1980s. ನೋಡೋಣ, ಫುಡ್ ಟೇಸ್ಟ್ ಮಾಡೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ. ನಾಸ್ಟ್ರಾಲಜಿಕ್ ರೆಸ್ಟೋರೆಂಟಾ? ಅದು 1980 ಅಂತ ಕರ್ಕೊಂಡ್ಬಂದವ್ರೆ. ಅರ್ಧ ಗಂಟೆ ವೆಯ್ಟಿಂಗ್ ಅಂತೆ. ಅದು ಕನ್ನಡದಲ್ಲಿ ಎಷ್ಟು ಬರ್ಸಿದ್ದೀನಿ ಅಂತ ಹೇಳ್ತಿದ್ದಾರೆ. ಕೇರಳಕ್ಕೆ ಬಂದ್ಬಿಟ್ಟು. ಐ ಅಪ್ರಿಷಿಯೇಟ್ ಇಟ್. ಹಿಂಗೆ ನೋಡ್ತಾರೆ ನೋಡಿ. ಬಿಲ್ಡಪ್ಗಳೇ ಆಗೋದು. ಇಂಥವಕ್ಕೇನು ಕಡಿಮೆ ಇಲ್ಲ. ಹುಡುಗಿ ಟಯರ್ಡ್ ಆಗದೆ ಫೋಟೋ ತೆಗಿ ಅಂತ ಹಿಂಸೆ ಕೊಡೋದು. ಅಯ್ಯೋ
ಅದರೊಳಗೆ ಈ ಕಮೆಂಟು ಮೇಡಮ್ ಚೆನ್ನಾಗಿ ಬಂದಿಲ್ಲ, ಅದು ಬಂದಿಲ್ಲ, ಇದು ಬಂದಿಲ್ಲ, ಅಷ್ಟೇ. ನಾಯಿ ನೋಡಿ ಹೆಂಗಿದೆ ಗೊತ್ತಾ, ಯಪ್ಪ ಸರ್ರಿಗಿದೆ. ಊಟ ತುಂಬ ಚೆನ್ನಾಗಿತ್ತು, ಬಟ್ ಕೊಬ್ಬರಿ ಎಣ್ಣೆ ಊಟ ಆಗಿದ್ದರಿಂದ ನನಗೆ ಅಡ್ಜಸ್ಟ್ ಆಗಿಲ್ಲ. ಅದರ್ವೈಸ್ ಫುಡ್ ಓಕೆ, ಗುಡ್. ದಿಸ್ ಈಸ್ ಮೈ ಫೇವ್ರೆಟ್ ರೆಸಾರ್ಟ್ ಇನ್ ವೈನಾಡ್, ವಿಲ್ಲಾ, ಲ್ಯಾ ಕ್ಯಾಸವೆಲ್ಲಾ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ಪ್ರೈವೇಟ್ ವಿಲ್ಲಾ. ನಮಗಂತೂ ತುಂಬ ಖುಷಿ ಕೊಟ್ಟಿದ್ದ ಜಾಗ ಅಂತ ಹೇಳಿದ್ರೆ ತಪ್ಪೇ ಆಗಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆಮೇಲೆ ನಾವು ಅಲ್ಲಿ ನಮಗೆ ಕಾಂಪ್ಲಿಮೆಂಟ್ರಿ ಬರೀ ಬ್ರೇಕ್ಫಾಸ್ಟ್ ಮಾತ್ರ ಇದ್ದಿದ್ದರಿಂದ ಡಿನ್ನರ್ಗೆ ಇನ್ನು ಯಾರೂ ಅಲ್ಲಿ ಮಾಡ್ಕೊಡೋರು ಇದ್ದಿಲ್ಲ, ನಾವೇ ಮಾಡ್ಕೋಬೇಕಾಗಿತ್ತು. ಸೊ ಫುಡ್ಡೆಲ್ಲ ನಾವು ಏನು ಗ್ರೋಸರೀಸ್ ಬೇಕು ಫುಡ್ ಮಾಡೋಕ್ಕೆ ಇಲ್ಲಿಂದಾನೆ ಎಲ್ಲ ಬೈ ಮಾಡಿಬಿಟ್ಟಿದ್ವಿ ಸಿಟಿಲೇನೆ. ಸೊ ತಗೊಂಡೋಗಿ ಅಲ್ಲಿ ವೆಜಿಟೇರಿಯನು ಪ್ಲಸ್ ನಾನ್ ವೆಜಿಟೇರಿಯನ್ ಇಬ್ಬರೂ ಇದ್ದರು. ಸೊ ವೆಜ್ಗೆ ಅಂತ ಹೇಳಿ ಅನ್ನ ರಸಮ್ ಮತ್ತು ಚಿತ್ರಾನ್ನ ವೈಟ್ ರೈಸ್ ಮಾಡಿದ್ವಿ. ನಾನ್ ವೆಜಿಟೇರಿಯನ್ಸ್ಗೆ ಪೆಪ್ಪರ್ ಚಿಕನ್ ಮತ್ತು ಚಿಕನ್ ಗ್ರೇವಿ, ಗೀ ರೈಸ್ ಇಷ್ಟು ಮಾಡಿದ್ವಿ. ಸೊ ನಾನು ಒಬ್ಬಳೇ ಮಾಡಿಲ್ಲ, ಅಲ್ಲಿ ಯಾರ್ಯಾರು ಇದ್ದಾರೆ ಅವರೆಲ್ಲ ಹೆಲ್ಪ್ ಮಾಡಿದ್ರು. ಸೊ ಬೇಗ ಫುಡ್ಡೆಲ್ಲ ಮಾಡಿಟ್ಬಿಟ್ರೆ ಆಮೇಲೆ ಆರಾಮಾಗಿ ಗೇಮ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಆಡ್ಕೊಬೋದು ಅಂತ ಹೇಳೋ ಇಂಟೆನ್ಷನಿಂದ ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಿ ಮುಗಿಸ್ಕೊಂಡ್ವಿ. ವಿಲ್ಲಾನ ಎಷ್ಟು ಕ್ಲೀನಾಗಿ ಇಟ್ಟಿದ್ರು ಅಂದರೆ ನಾವು ಮನೇನೂ ಅಷ್ಟು ಕ್ಲೀನಾಗಿ ಇಡಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದರು. ಅಲ್ಲಿ ಸ್ಟಾಫು ಅಷ್ಟೇ ನಮ್ಮ ಹತ್ರ ಅಷ್ಟೇ ಚೆನ್ನಾಗಿ ನಡ್ಕೊಂಡ್ರು. ನಾವೇನು ಬೇಕು ಅಂದರೂ ಪದೇ ಪದೇ ಅಂಗಡಿಗೆ ಹೋಗೋದು ತಂದು ಕೊಡೋದು ಒಂದು ಸಲನೂ ಬೇಜಾರು ಮಾಡ್ಕೊಂಡಿಲ್ಲ, ಆಗಿಲ್ಲ ಅಂತಲೂ ಹೇಳಿಲ್ಲ. ಸೊ ಯಾರಾದರೂ ವೈನಾಡಲ್ಲಿ ವಿಸಿಟ್ ಮಾಡೋರಿದ್ರೆ ಲ್ಯಾ ಕ್ಯಾಸವೆಲ್ಲಾ ಪ್ರೈವೇಟ್ ವಿಲ್ಲಾನ ವಿಸಿಟ್ ಮಾಡಿ.